ಸ್ನೇಹಿತರೆ, ಆಂಡ್ರಾಯ್ಡ್ ಅಪ್ಲಿಕೇಶನ್ ಅದರ ಒಂದು ಟಾಪಿಕ್, ಹೌ ಟು ಕ್ಲಿಯರ್ ಆ್ಯಪ್ಸ್ ಕ್ಯಾಶ್ ಮೆಮರಿ ಇನ್ ಸ್ಮಾರ್ಟ್ಫೋನ್. ಸೊ ಇದು ಏನು ಮಾಡಿರ್ತೈತೆ ಅಂದ್ರೆ ಮೆಮ್ರಿ ಏನು ಮಾಡಿರ್ತೈತಿ, ಅಕ್ವೈರ್ ಮಾಡಿರ್ತೈತಿ ಸ್ಪೇಸ್ನ, ಅಂದ್ರೆ ಸ್ಟೋರೇಜ್ ಅಕ್ವೈರ್ ಮಾಡಿರ್ತೈತಿ ಮೊಬೈಲಲ್ಲಿ. ಸೊ ಅದು ಏನು, ಅವು ಯಾವ್ಯಾವ ಆ್ಯಪ್ ನೀವು ಹೆಂಗೆ ಎಕ್ಸೆಸ್ ಮಾಡ್ತಾ ಹೋಗ್ತೀರಿ, ಅವು ಏನು ಮಾಡ್ತಾವೆ, ಒಂದು ಕ್ಯಾಶ್ ಮೆಮರಿ ಅಂತಂದು ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಸ್ಪೇಸು ಫುಲ್ ಆಗ್ತಾ ಬರ್ತೈತೆ ಮೆಮರಿದ. ಸೊ ಅದನ್ನೇ ಹೆಂಗೆ ರಿಮೂವ್ ಮಾಡೋದು ಕ್ಯಾಶ್ ಮೆಮರಿ ಅಂತ ತಿಳ್ಕೊಳ್ಳೋಣ. ಇದು ಸ್ಮಾರ್ಟ್ಫೋನಿಗೆ ಸಂಬಂಧಪಟ್ಟಿದ್ದು ಈಗ. ಸೊ ನೆಕ್ಸ್ಟ್ ಏನಂದ್ರೆ ಡೈರೆಕ್ಟಾಗಿ ಯಾವುದು ಹೆಂಗೆ ಏನು ಆ್ಯಪ್ನ ಕ್ಯಾಶ್ ಮೆಮರಿ ಇದು ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು 4 ಅವ್ನು ನೀವು ಮಾಡ್ಕೋಬೋದು. ಸೊ ಟೆಕ್ 190 ಟೆಕ್ ಗುರು ಎಸ್.ಎನ್.ಎಂ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನಿಲ್ಲ, ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದ್ರೆ ನಾನು ಸಿಸ್ಟಮ್ ಕನೆಕ್ಟ್ ಮಾಡಿದ್ದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಿನಿ. ಸಿಸ್ಟಮಿಗೆ ಡೈರೆಕ್ಟಾಗಿ ಹೆಂಗೆ ಎಕ್ಸೆಸ್ ಮಾಡೋದು ಅಲ್ಲಿಂದ ಅಂತ ತೋರಿಸ್ಕೊಟ್ಬಿಡ್ತೀನಿ ತಮಗೆ. ಮೊಬೈಲ್ನ ಏನು ಮಾಡಿದ್ದೀನಿ, ಸಿಸ್ಟಮ್ಗೆ ಸಿಂಕ್ ಮಾಡ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಏನಂದರೆ ಹೆಂಗೆ ಅದು ಆಪ್ರೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಿಲ್ಲ, ನಿಮ್ಮ ಮೊಬೈಲ್ ಸ್ಮಾರ್ಟ್ಫೋನ್ ತೊಗೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸರ್ಚ್ ಮಾಡಿರಿ ಸೆಟ್ಟಿಂಗ್ಸ್ ಅಂತ. ನಿಮ್ಮ ಸ್ಮಾರ್ಟ್ಫೋನಲ್ಲಿ ಸೆಟ್ಟಿಂಗ್ಸ್ ಸಿಗೋರಿ, ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿರಿ. ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ ಮೇಲೆ ಸೆಟ್ಟಿಂಗ್ಸಲ್ಲಿ ನಿಮ್ಮದು ಆ್ಯಪ್ಸ್ ಇರುತ್ತೆ. ಸೊ ಆ್ಯಪ್ಸಿಗೆ ಬನ್ನಿ, ಇಲ್ಲಿ ಆ್ಯಪ್ಸ್ ಇರುತ್ತೆ. ಸೆಟ್ಟಿಂಗ್ ಸರ್ಚ್ ಮಾಡ್ಕೊಂಡ್ರೆ ಸೆಟ್ಟಿಂಗ್ ಸರ್ಚ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳೋಣ. ಸೆಟ್ಟಿಂಗಲ್ಲಿ ಆ್ಯಪ್ಸ್ ಅಂತ ಸರ್ಚ್ ಮಾಡಿರಿ. ಇಲ್ಲ ಡಿಫಾಲ್ಟಾಗಿ ನೋಡಿ ಸೊ ಆ್ಯಪ್ಸ್, ಸಾರಿ ಇದು ಆ್ಯಪ್ ಬಂದ್ಬಿಟ್ಟು ಇದ್ರದ್ದು ಬರುತ್ತೆ. ಸೊ ಇಲ್ಲಿ ಆ್ಯಪ್ಸ್, ಸೊ ಆ್ಯಪ್ ಮ್ಯಾನೇಜ್ಮೆಂಟ್. ಸೊ ಆ್ಯಪ್ ಮ್ಯಾನೇಜ್ಮೆಂಟಲ್ಲಿ ಸೊ ನೋಡ್ಬೋದು ಬೇರೆ ಬೇರೆ ಆ್ಯಪ್ಸ್ ಇರುತ್ತೆ. ಇಲ್ಲೇನಾಗಿರುತ್ತೆ ಅಂದರೆ ಇದು ಕ್ಯಾಶ್ ಮೆಮರಿ ಸ್ಟೋರ್ ಆಗೋದ್ರಿಂದ ನಮಗೇನಾಗತ್ತೆ, ಸ್ಟೋರೇಜಲ್ಲಿ ಸ್ಪೇಸ್ ಫುಲ್ ಆಗುತ್ತೆ. ಸೊ ಅದು ಕ್ಯಾಶ್ ಮೆಮರಿ ರಿಮೂವ್ ಮಾಡೋದ್ರಿಂದ ಮತ್ತು ನಮಗೊಂದಿಷ್ಟು ಸ್ಪೇಸ್ ಸಿಗುತ್ತೆ. ಎಕ್ಸಾಂಪಲ್ BGM ಐತಿ, ಇಲ್ಲಿ ಸ್ಟೋರೇಜ್ ಯೂಸೇಜ್ ಬಂದು 8.28 GB ಐತಿ. ಸೊ ಇಲ್ಲಿ ಬರೀ ಇದು ಕ್ಯಾಶ್ 2.2 MB ಐತೆ ಅಷ್ಟೇ ಐತಿ. ಸೊ ಒಂದೊಂದು ಏನಾಗಿರ್ತವೆ ಅಂದ್ರೆ 1 GB ಗಟ್ಟಲೆ ಹೆಚ್ಚಾಗಿ ಕ್ರೋಮು, ಮೊಜಿಲ್ಲಾ ಇವೆಲ್ಲ ಏನಾಗಿರ್ತವೆ ಜಾಸ್ತಿ ತೊಗೊಂಡಿರುತ್ತೆ, ಯಾಕಂದ್ರೆ ಬ್ರೌಸ್ ಜಾಸ್ತಿ ಮಾಡಿರ್ತೀವಿ. ಅದೇ ರೀತಿ ಗ್ಯಾಲರಿ ಕೂಡ. ಬಟ್ ಇನ್ನೇನು ನಾನು ಏನು ಮಾಡಿದ್ದೀನಿ, ಆಲ್ರೆಡಿ ನಂದು ಕ್ರೋಮ್ ಇದನ್ನು ಮಾಡಿ ಏನು ಮಾಡಿದ್ದೀನಿ, ಸ್ಟೋರೇಜಲ್ಲಿ ಕ್ಯಾಶ್ ರಿಮೂವ್ ಮಾಡಿದ್ದೀನಿ. ಬಟ್ ಆದ್ರೂ 500 MB ಇತ್ತು. ಸೊ ಇವಾಗ ನೋಡ್ಬೋದು 16 MB ಇದೆ. ಸೊ 16 MB ಕ್ಲಿಯರ್ ಮಾಡಿದ್ದೀನಿ ಕ್ಯಾಶ್. ಹಾಗೆ ನೀವು ಬೇರೆ ಬೇರೆ ಆ್ಯಪದ್ದು ಕ್ಯಾಶ್ ರಿಮೂವ್ ಮಾಡಿ ಸ್ಪೇಸ್ ಗೇನ್ ಮಾಡ್ಕೋಬೋದು, ಅಂದರೆ ಹೆಚ್ಚಿಗೆ ಮಾಡ್ಕೋಬೋದು ನೀವು. ಈಗ ನೀವು ಹಂಗೆ ಒಂದು 500 GB 500 MB 600 MB ಈ ಥರ ಆಗಿತ್ತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮತ್ತು 1 GB ತನಕ ಡಾಟಾ ಸಿಗುತ್ತೆ, ಅಂದರೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಫೇಸ್ಬುಕ್ ಹೆಚ್ಚಾಗಿ ನೀವು ಯಾವ ಆ್ಯಪ್ ಬ್ರೌಸ್ ಮಾಡ್ತೀರಿ ಆ ಆ್ಯಪನ್ನು ಕ್ಲಿಯರ್ ಮಾಡೋದು. ಈಗ ಫೈರ್ಫಾಕ್ಸಲ್ಲಿ ಅಷ್ಟಿಲ್ಲ. ಸೊ ಇವಾಗ ಆಲ್ರೆಡಿ ಕ್ಲಿಯರ್ ಆಗಿದೆ ನಂದು. ಸೊ ಹಾಗಾಗಿ ಆಮೇಲೆ ಫ್ಲಿಪ್ಕಾರ್ಟ್ ಬ್ರೌಸ್ ಮಾಡಿರ್ತೀರ 770, ಇದು ಕೂಡ ಏನಿಲ್ಲ. ಗೂಗಲಲ್ಲಿ 763, ಇಲ್ಲಿ ನೋಡ್ಬೋದು 74 MB ಐತಿ ಕ್ಯಾಶ್. ಸೊ ಇದನ್ನು ಕೂಡ ಕ್ಲಿಯರ್ ಮಾಡ್ಬೋದು. ಈ ರೀತಿ ಕ್ಯಾಶ್ ಕ್ಲಿಯರ್ ಮಾಡಿ ತಮ್ಮ ಸ್ಟೋರೇಜ್ ಹೆಚ್ಚಿಗೆ ಮಾಡ್ಕೋಬೋದು. ಈಗ ಫುಲ್ ಸ್ಟೋರೇಜ್ ಅಂತ ಬರ್ತಿರ್ತೈತಲ್ಲ, ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಏನಾಗುತ್ತೆ ಸ್ಟೋರೇಜ್ ಸಿಗ್ತೈತಿ. ಇಲ್ಲಿ ಇನ್ಸ್ಟಾಗ್ರಾಮದ್ದು ಇಲ್ಲಿ ನೋಡ್ಬೋದು ತಾವು ಕ್ಯಾಶ್ 384 MB 384 MB ಐತಿ. ಸೊ ಅದು 300 ಹಾಗೆ ನೀವು ಆ್ಯಡ್ ಮಾಡ್ಕೊತೋಗ್ರಿ, 300 200 500 70 80. ಸೊ ಮತ್ತು ಅಪ್ರಾಕ್ಸಿಮೇಟ್ಲಿ 1 ರಿಂದ 2 GB ಅಥವಾ 3 GB ತನಕ ಸ್ಪೇಸ್ ಸಿಗುತ್ತೆ. ಇಲ್ಲ 4 ರಿಂದ 5 GB ತನಕ ಸ್ಪೇಸ್ ಸಿಗ್ತಾವೆ. ಸೊ ಈ ಒಂದು ಟ್ರಿಕ್ ಹೆಲ್ಪ್ ಆಗಿರ್ಬೋದು ಅಂತ ಅನಿಸುತ್ತೆ. ಹೆಂಗೆ ಕ್ಯಾಶ್ ಮೆಮರಿ ರಿಮೂವ್ ಮಾಡೋದು ಮೊಬೈಲಿಂದ ಅನ್ನೋದು ತಮಗೆಲ್ಲ ಹೆಲ್ಪ್ ಆಗಿದೆ ಅಂದ್ಕೊಂಡಿನಿ. ಆಮೇಲೆ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಯೂಟ್ಯೂಬ್ ಚಾನಲ್ ಟೆಕ್ 190 ಅಂತ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮು ಕೂಡ ಟೆಕ್ 190 ಅಂತಲೇ ಐತೆ. ಇಂಥ ಟಿಪ್ಸ್ ಟ್ರಿಕ್ಸ್ ವೀಕ್ಲಿ ಒನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ವ್ಯೂ ಮಾಡಿ, ಸಹಕರಿಸ್ರಿ. ಧನ್ಯವಾದಗಳು.